ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ವರ್ಧನ್ ರ್ಯಾಂಪ್ ವಾಕ್ ಮುಗಿದ ತಕ್ಷಣ ಎಲ್ಲ ಮಾಡೆಲ್ಗಳನ್ನು ಅವರ ರೂಮಿಗೆ ಸುರಕ್ಷಿತವಾಗಿ ಬಿಟ್ಟು ಸ್ಟೇಜನ್ನು ಕ್ಲೀನ್ ಮಾಡಿಸಿ ಇನ್ನೊಂದು ಇವೆಂಟ್ ಅವರಿಗೆ ಬಿಟ್ಟುಕೊಟ್ಟು ಬಂದಿದ್ದ ರೂಮಿನತ್ತ. ಹೊರಗೆಲ್ಲೂ ಆಯುಷ್ ಕಣ್ಣಿಗೆ ಬಿದ್ದಿರಲಿಲ್ಲ ಅವನಿಗೆ. ಬಹುಶಃ ರೂಮಿಗೆ ಹೋಗಿರ್ತಾನೆ, ಚಿನ್ನಿ ಎದ್ರೆ ಅಂತ ಭಯ ಇತ್ತೇನೋ ಪಾಪ ಎಂದುಕೊಳ್ಳುತ್ತಾ ಬರುತ್ತಿದ್ದವನ ಕಣ್ಣಿಗೆ ದೂರದಲ್ಲಿ ಹೋಗುತ್ತಿದ್ದ ಕುಂಕುಮ ಕಂಡುಬಿಟ್ಟಿದ್ದಳು. ಇನ್ನೊಂದು ಸಲ ಸರಿಯಾಗಿ ನೋಡಬೇಕು ಎಂದುಕೊಳ್ಳುವುದರ ಒಳಗೆ ಕಣ್ಣೆಳತೆಯಿಂದ ದೂರವಾಗಿದ್ದಳು ಹುಡುಗಿ. ನನಗೆಲ್ಲೋ ಭ್ರಮೆ ಇರಬೇಕು. ಅವಳು ಯಾಕೆ ಈ ಟೈಮಲ್ಲಿ ಎಲ್ಲಿರ್ತಾಳೆ? ಮಲಗಿರ್ತಾಳೆ ಅಷ್ಟೇ ಅವಳ ರೂಮಲ್ಲಿ. ನಿದ್ದೆಗಣ್ಣಲ್ಲಿ ಯಾರನ್ನ ನೋಡಿದ್ನೋ ಏನು ಕಥೆನೋ ಎಂದು ತಲೆಗೆ ಮೊಟಕಿಕೊಂಡು ರೂಮಿನೊಳಗೆ ನಡೆದಿದ್ದ ವರ್ಧನ್. ಮಗಳನ್ನು ಅಪ್ಪಿ ಕುಳಿತಿದ್ದ ಆಯುಷ್ ಕುಂಕುಮ ಹೋದ ದಾರಿಯನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದ. ಪುಟ್ಟ ಮಗು ಚಿಕ್ಕ ಧ್ವನಿಯಲ್ಲಿ ಅಳುತ್ತಿತ್ತು. ಅವಳನ್ನು ಸಮಾಧಾನ ಮಾಡುವ ಪ್ರಯತ್ನ ಕೂಡ ಮಾಡುತ್ತಿಲ್ಲ. ನೋಡಿದವನ ತಲೆ ಕೆಟ್ಟಿತ್ತು. ಪ್ರಶ್ನಿಸಿದರೂ ತುಟಿ ಪಿಟಿಕ್ ಎನ್ನುತ್ತಿಲ್ಲ ಗೆಳೆಯ. ಯಾಕೆ? ಅಂಥದ್ದೇನಾಯಿತು ಎಂಬುದು ಬಗೆಹರಿಯದೆ ಅವನತ್ತ ಧಾವಿಸಿದ್ದ ವರ್ಧನ್. ಅವನದೇ ಲೋಕದಲ್ಲಿ ಕುಳಿತು ಬಿಟ್ಟಿದ್ದ ಆಯುಷ್ ತನ್ನ ಮಗಳನ್ನು ಅಪ್ಪಿ. ಅವಳ ಅಳು ಇನ್ನೂ ನಿಂತಿರಲಿಲ್ಲ. ಹುಡುಗಿಯನ್ನು ನೋಡಿ ತಾಳ ತಪ್ಪುವ ತನ್ನ ಹೃದಯಕ್ಕೆ ಬುದ್ಧಿ ಹೇಳಲಾರದೆ ಸೋತು ಹೋಗುತ್ತಿದ್ದ ಹುಡುಗ. ಬುದ್ಧಿ ಬೇಡ, ಇಂಥವರನ್ನೆಲ್ಲ ಮತ್ತೆ ನಂಬಬೇಡ ಎಂದು ಬುದ್ಧಿ ಮಾತು ಹೇಳುತ್ತಿದ್ದರೆ ಹೃದಯ ನನಗವಳು ಬೇಕು. ಅವಳನ್ನು ಅಪ್ಪಿ ಮುದ್ದಿಸಿ ರಮಿಸಿ ಅವಳ ಮಡಿಲಲ್ಲಿ ಹಾಯಾಗಿ ಮಲಗಿಬಿಡಬೇಕು ಎಂದು ಹಠ ಹಿಡಿಯುತ್ತಿತ್ತು. ಈ ತಾಕಲಾಟದಿಂದ ಹೈರಾಣಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಅವನು ಈಗಿರುವ ಪರಿಸ್ಥಿತಿಯಲ್ಲಿ ನನ್ನನ್ನು ಅಷ್ಟೊಂದು ಕಾಳಜಿ ಮಾಡುವ ಮುದ್ದು ಹುಡುಗಿಯದು. ಏನೇ ಆಗಲಿ ಅವಳು ನನಗೆ ಬೇಕು, ಬೇಕೇ ಬೇಕು ನನಗೆ ಎಂದೆನಿಸಿ ಬಿಕ್ಕಳಿಸಿ ಅಳಬೇಕು ಎನಿಸುತ್ತಿತ್ತು ಆಯುಷ್ಗೆ. ಗೆಳೆಯನ ಯಾವ ಮಾತು ಕೂಡ ಕೇಳಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಆಯು, ಏನಾಗಿದೆಯೋ ನಿಂಗೆ? ಮಗು ಅಳ್ತಾ ಇದ್ರೂ ಹೀಗೆ ಕೂತಿದೆಯಲ್ಲೋ, ಸಮಾಧಾನ ಕೂಡ ಮಾಡಿದೆ ಎನ್ನುತ್ತಾ ಸೋಫಾದ ಮೇಲೆ ಬಾಗಿಲತ್ತಲೇ ನೋಡುತ್ತಾ ತಣ್ಣಗೆ ಕುಳಿತಿರುವ ಗೆಳೆಯನ ಹೆಗಲು ಬಳಸಿದವನು ಆಯುಷ್ನ ಮಡಿಲಲ್ಲಿರುವ ಮಗುವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ. ಆಗ ಕಂಡಿತ್ತು ಆಯುಷ್ನ ಕೈಗೆ ಹಾಕಿದ್ದ ಬ್ಯಾಂಡೇಜ್. ಗಾಬರಿಯಿಂದ ಬಾಯಿ ತೆರೆದು ಗೆಳೆಯನತ್ತ ನೋಡಿದ್ದ ಕಣ್ಣು ಸಂಕುಚಿಸಿ ವರ್ಧನ್. ಆಯು, ಏನಾಯಿತು ನಿಂಗೆ? ಏನಿದು ಬ್ಯಾಂಡೇಜ್? ಯಾವಾಗಾಯಿತು ಇವೆಲ್ಲ? ಎಲ್ಲಿದ್ರು ನಿನ್ನ ಬೌನ್ಸರ್ಸ್ ಆ ಟೈಮಲ್ಲಿ? ನನಗ್ಯಾಕೋ ಹೇಳಲಿಲ್ಲ? ಮಾತಾಡೋ ಆಯು ಪ್ಲೀಸ್. ಅವನ ಭುಜ ಹಿಡಿದು ಅಲುಗಾಡಿಸಿದ್ದ ಗಾಬರಿಯಿಂದ ವರ್ಧನ್ ತನ್ನ ಕೈಯಲ್ಲಿದ್ದ ಮಗುವನ್ನು ಪಕ್ಕದಲ್ಲಿ ಕೂರಿಸಿ ಗೆಳೆಯನ ಆತಂಕ, ಕಾಳಜಿ ಎಲ್ಲವನ್ನ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಆಯುಷ್ಗೆ ಇನ್ನೂ ತಡೆಯಲಾಗಲಿಲ್ಲ. ತನ್ನ ಪಕ್ಕದಲ್ಲೇ ಕುಳಿತಿದ್ದ ಗೆಳೆಯನನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟಿದ್ದ. ಕಣ್ಣೀರು ಅವನ ಅಪ್ಪಣೆಯನ್ನೂ ಮೀರಿ ಕೆನ್ನೆಗೆ ಇಳಿದಿತ್ತು. ಯಾಕೋ ಆಯು, ಏನಾಯಿತು? ನಾನು ನಿನಗೆ ಅಷ್ಟು ದೂರದವನಾಗಿಬಿಟ್ನಾ? ನನ್ನಿಂದ ಎಲ್ಲವನ್ನೂ ಮುಚ್ಚಿಡುವಷ್ಟು? ಕಾಮ್ ಡೌನ್ ಮಗ. ಏನಾಯಿತು ಅನ್ನೋದನ್ನಾದರೂ ಹೇಳೋ. ತನ್ನನ್ನು ಅಪ್ಪಿದ್ದ ಗೆಳೆಯನ ಬೆನ್ನು ಸವರಿದ್ದ ಮೃದುವಾಗಿ ವರ್ಧನ್. ಅವನಿಗೂ ನೋವಾಗಿತ್ತು ಗೆಳೆಯನ ಸಂಕಟ ನೋಡಿ. ಆದರೆ ಯಾಕೆ ಹೀಗಿದ್ದಾನೆ ಇವನು ಎನ್ನುವುದೇ ಅರ್ಥವಾಗುತ್ತಿಲ್ಲ ಅವನಿಗೆ. ವರು ಮೈಗಾದ ಈ ಗಾಯ ನನಗೆ ಅಷ್ಟೊಂದೇನೂ ನೋವು ಕೊಡ್ತಾ ಇಲ್ಲ ಕಣೋ. ಆದರೆ ನನ್ನ ಮನಸ್ಸಿಗೆ ವಿಪರೀತ ನೋವಾಗ್ತಾ ಇದೆ ಮಗ. ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ ಕಣೋ ಮಗ. ಅದು ನಿಜಾನೇ ಅಲ್ವಾ? ಯಾರಿದ್ದಾರೆ ನನಗೆ? ನೀನು, ಡ್ಯಾಡಿ. ನನ್ನ ಮಗಳನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಸಾಕಾಗಿದೆ ಕಣೋ ಮಗ ನನಗೆ. ದಿನದ ಈ ಸಂಕಟ, ನೋವು, ಹೋರಾಟ ಇದೆಲ್ಲವನ್ನು ಮುಚ್ಚಿಡುವ ವಿಫಲ ಯತ್ನ ಎಷ್ಟು ಅಂತ ಸಹಿಸಲಿ ಹೇಳು? ನಾನು ಕೂಡ ಮನುಷ್ಯನೇ ಅಲ್ವಾ? ನನಗೂ ಮನಸ್ಸು ಇದೆ ಅಲ್ವಾ? ಅದಕ್ಕೂ ನೋವಾಗುತ್ತೆ ಅಲ್ವೇನೋ? ನೋವು, ಸಂಕಟದಿಂದ ಮಾತನಾಡುತ್ತಿದ್ದ ಆಯುಷ್ ಆಚಾರ್ಯ. ತಡೆದು ಹೊರಬರುತ್ತಿದ್ದವು ಮಾತುಗಳು ಅವನ ಬಾಯಿಯಿಂದ. ಅರ್ಥವಾಗಿ ಬಿಟ್ಟಿತ್ತು ವರ್ಧನ್ಗೆ ಆಯುಷ್ ಕುಡಿದಿದ್ದಾನೆ ಎನ್ನುವುದು. ಕುಡಿದಾಗ ಮಾತ್ರ ಅವನು ಎಮೋಷನಲ್ ಆಗೋದು. ಕುಡಿಯೋದು ಕೂಡ ಎಮೋಷನಲ್ ಆದಾಗ ಮಾತ್ರ ಅವನು. ಆದರೆ ಯಾವ ವಿಷಯ ಇಷ್ಟರ ಮಟ್ಟಿಗೆ ಇವನ ತಲೆ ಕೆಡಿಸಿದೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ವರ್ಧನ್ಗೆ. ಮೊದಲು ಇವನ ಕೈಯ ಇಂಥ ಅವಸ್ಥೆಗೆ ಕಾರಣ ಏನು ಅಂತ ಉಪಾಯವಾಗಿ ಕೇಳಿ ತಿಳ್ಕೋಬೇಕು ಹೇಗಾದರೂ ಮಾಡಿ ಎಂದುಕೊಂಡ ಅವನು.
ನೋಡ್ದಾ ನೋಡ್ದಾ ದೊರೆ ಹೆಂಗೆಲ್ಲ ಮಾತಾಡ್ತಾರೆ. ನನಗೆ ಆಗಬೇಕಾದ್ದೇ ಇವೆಲ್ಲವ ಬಿಡು. ನಾನು ಎಲ್ಲಾರನ್ನೂ ಪಾಪ ಇವರು ನಮ್ಮಂಗೆ ಮನುಷ್ಯರೇ ಅಲ್ವಾ ಅಂತ ಅನ್ಕತೀನಲ್ಲ. ಅದೇ ನಾನು ಮಾಡೋ ದೊಡ್ಡ ತಪ್ಪು. ಈ ಮನುಷ್ಯನೇ ಅಲ್ವಲ್ಲ, ಮೇಲಿಂದ ಡೈರೆಕ್ಟಾಗಿ ಉದ್ರವ್ರೆ, ನಮ್ಮಂಗಲ್ಲ. ನನ್ನ ದಡ್ಡ ತಲೆಗೆ ಹೊಳಿಲೇ ಇಲ್ಲ ಈ ವಿಷಯ. ಅಳುತ್ತಾ ಎರಡೂ ಕೈಗಳಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಓಡಿದಂತೆ ನಡೆಯುತ್ತಿದ್ದಳು ಕುಂಕುಮ. ಅವನು ಅಂದ ಬೇರೆಲ್ಲ ಇಲ್ಲಸಲ್ಲದ ಮಾತುಗಳಿಗಿಂತ ಅವನು ತನಗೆ ನೀನ್ಯಾರೋ ನಾನ್ಯಾರೋ, ನಿನ್ನ ಸಂಬಂಧ ಜಸ್ಟ್ ಎಂಪ್ಲಾಯ್ ಬಾಸ್ ಸಂಬಂಧ ಅಷ್ಟೇ ಎಂದಿದ್ದು ಪದೇ ಪದೇ ನೆನಪಾಗಿ ಕಣ್ಣೀರು ತರಿಸುತ್ತಿತ್ತು ಅವಳಿಗೆ. ಹಂಗಾರೆ ನಾನ್ಯಾರೋ ಅಲ್ವೇ ಆಸಾಮಿಗೆ ಎನಿಸಿ ನೋವು ಕೋಪ ಎಲ್ಲವೂ ಆಗುತ್ತಿತ್ತು ಹುಡುಗಿಗೆ. ಅವಳಿಗೆ ಮೊದಲು ತಾನೇ ಈ ಮಾತನ್ನು ಹೇಳಿ ಅವನನ್ನು ರೊಚ್ಚಿಗೆಬ್ಬಿಸಿದ್ದು ಮರೆತೇ ಹೋಗಿತ್ತು. ಅವನು ತನ್ನನ್ನು ಬಿಗಿಯಾಗಿ ಅಪ್ಪಿ ತನ್ನೆದೆಯೊಳಗೆ ಹುದುಗಿಸಿಕೊಂಡು ಪ್ಲೀಸ್ ಡೋಂಟ್ ಗೋ ಎಂದು ತನ್ನ ಕಿವಿಯ ಬಳಿ ಉಸಿರಿದ್ದು ನೆನಪಾಗಿ ಬೆಚ್ಚಿದ್ದಳು ಹುಡುಗಿ. ಯಾಕೆ ಹಂಗಾಡ್ತಾರೆ ಇವರು? ನೀನು ನನ್ನೆದುರಿಗೆ ಇರಬೇಡ ಅಂತ ಇವರೇ ಪಡ್ಕೋತಾರೆ. ನಾನು ಹೋಗ್ತೀನಿ ಅಂದರೆ ನನ್ನ ಛೇ, ಈ ದೊರೆಯಿಂದವ ಹುಚ್ಚಿ ಆಗ್ಬಿಡ್ತೀನೇನೋ ನಾನು ಒಂದಿನ ಅಂತವ ಅನ್ನಿಸ್ತಾ ಇದೆ ನನಗೆ. ಅದಕ್ಕಿಂತ ಮೊದಲು ಇಲ್ಲಿಂದ ಎಲ್ಲರ ದೂರ ಹೊಂಟೋಗ್ಬಿಡ್ಬೇಕು ನಾನು ಎಂದುಕೊಂಡವಳಿಗೆ ಯಾಕೋ ನೋವಾಗಿತ್ತು ಆ ಯೋಚನೆಯಿಂದ. ಕಣ್ಣೀರು ಒರೆಸಿಕೊಂಡು ತಲೆ ಅತ್ತಿತ್ತ ಆಡಿಸಿದ್ದಳು. ಆಸಾಮಿ ಚಿತ್ತ ಕ್ಷಣಪಿತ್ತ ಅಂತಾರಲ್ಲ, ಹಾಗೆ. ಈಗ ಹಿಂಗಿದ್ರೆ ಇನ್ನೊಂದು ಗಳಿಗೆ ಹೆಂಗೆಂಗೋ ಇರ್ತಾರೆ ಅಲ್ಲ. ನಾನೇನು ಮಾಡಿದೆ ಅಂತವ ನನ್ನ ಕೈಯಿಂದವ ನನ್ನ ಗೊಂಬೆನ ಕಿತ್ಕೊಂಡಿದ್ದು ಅವರು? ಪಾಪದ ಮಗು ಅದು ನನ್ನ ಹೆಗಲ ಮೇಲೆ ಹಾಯಾಗಿ ಮನಿಕತಾ ಇತ್ತು. ಇದಕ್ಕೂ ಕೈ ನೋವಾಗದೆ ಅಂತವ ನಾನು ಅನ್ಕೊಂಡ್ರೆ ಸಾಮ್ರಾಟ್ರಲ್ವೇ, ಪೊಗರು ಇಡೀ ಊರಿಗೂ ಹಂಚೋವಷ್ಟದೇ ಜನಕ್ಕೆ. ಹೆಂಗಾರ ಹಾಳಾಗಲಿ ನನಗೇನು. ನಾಡಿದ್ದು ನಾನು ಇಲ್ಲಿಂದ ಹೋದೋಳು ಮೊದಲು ಮಾಡೋ ಕೆಲಸನೇ ಈ ಮನುಷ್ಯನ ಸಾಮ್ರಾಜ್ಯ ಬಿಟ್ಬಿಟ್ಟು ಹೊಂಟೋಗೋದು. ಆಮೇಲೆ ಅವರುಂಟು ಅವರು ಸಾಮ್ರಾಜ್ಯ ಉಂಟು, ನನಗೇನು ಎಂದು ಗೊಣಗುತ್ತಲೇ ಉಕ್ಕಿ ಬರುತ್ತಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತಲೇ ತನ್ನ ರೂಮಿನ ಒಳಗೆ ಬಂದಿದ್ದಳು ಕುಂಕುಮ. ಹೇಯ್ ಬ್ಯೂಟಿಫುಲ್, ಏನು ಹಂಗೆ ಮಾಯ ಆಗೋಗ್ಬಿಟ್ಟಿದ್ದೆ ನೀನು? ಯಾಕೆ ಹಿಂಗಿದೆಯಾ? ಹೇಯ್ 1 ಮಿನಿಟ್, ಆರ್ ಯು ಕ್ರೈಯಿಂಗ್? ಯಾಕಪ್ಪ, ಏನಾಯಿತು ಅಂಥದ್ದು? ಅಷ್ಟಕ್ಕೂ ಎಲ್ಲೋಗಿದ್ದೆ ನೀನು ಇಷ್ಟೊತ್ತು? ಯಾರಾದರೂ ಏನಾದರೂ ಅಂದ್ರಾ ಹಾಂ ಎಂದಿದ್ದಳು ಅವಳ ಹೆಗಲ ಸುತ್ತ ಕೈ ಬಳಸಿ ಕಾಳಜಿಯಿಂದ ಅವಳ ಸುಂದ್ರಿ ಸಂಜನಾ. ಅವಳ ಮಾತು ಕೇಳಿದವಳಿಗೆ ಮತ್ತೂ ಅಳು ಜಾಸ್ತಿ ಆಗಿತ್ತು. ತನ್ನ ಬಳಿ ಇದ್ದವಳನ್ನು ಅಪ್ಪಿ ಹತ್ತು ಬಿಟ್ಟಿದ್ದಳು ಹುಡುಗಿ. ಯಾಕೋ ಗೊತ್ತಿಲ್ಲ ಸಂಜು, ಇವತ್ತು ನಾನು ಅನಾಥೆ ಅನ್ನೋ ಅನಾಥ ಭಾವ ತುಂಬ ಕಾಡ್ತಾ ಇದೆ ನನಗೆ. ಹೌದು, ನನಗೆ ಈ ಪ್ರಪಂಚದಲ್ಲಿ ನನ್ನೋರು ಅನ್ನೋ ಒಂದು ಜೀವನೂ ಇಲ್ಲ. ಅಂಥದ್ರಲ್ಲಿ ಒಂಟಿ ಹುಡುಗಿ ಮರ್ಯಾದೆಯಾಗಿ ಮೋಸ ಅನ್ಯಾಯ ಮಾಡದೆ ಒಬ್ಬರಿಗೂ ಹೊರೆಯಾಗದೆ ಓದಿ ನನ್ನ ಕಾಲ ಮೇಲೆ ನಾನು ನಿಂತಿದ್ದೇ ನನ್ನ ಸಾಧನೆ ಅಲ್ವಾ? ನಾನು ಬಡವಳು ಅನ್ನೋದು ನನ್ನ ತಪ್ಪ ಹೇಳು ಸಂಜು? ಬಡವರು ಅಂದ ಮಾತ್ರಕ್ಕೆ ನಾವು ಮನುಷ್ಯರೇ ಅಲ್ವಾ? ನಮಗೂ ಮನಸ್ಸು ಅನ್ನೋದು ಇದೆ ಅಲ್ವಾ? ಮತ್ತೆ ಯಾಕೆ ಈ ದೊಡ್ಡ ಜನ ನಮ್ಮನ್ನು ಮೋಸಗಾರರ ಥರ ನೋಡ್ತಾರೆ? ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಹೇಳು? ತನ್ನ ಮನಸ್ಸಿನ ನೋವನ್ನು ಹರಿಬಿಟ್ಟಿದ್ದಳು ಕುಂಕುಮ ಅವಳ ಸುಂದರಿಯ ಎದುರು ಬಿಕ್ಕಳಿಸುತ್ತಾ. ಯಾಕೆ ಸಂಜು, ಬಡವರು ಅಂದರೆ ಈ ದೊಡ್ಡ ಜನರಿಗೆ ಇಷ್ಟೊಂದು ತಾತ್ಸಾರ, ಇಷ್ಟೊಂದು ದ್ವೇಷ? ನಾನು ಮೈ ಮುರಿದು ದುಡಿದು ತಿನ್ನುವ ಜನ ಸಂಜು. ನನಗೆ ಮೈಗಳ್ಳತನ, ಮೋಸ, ಅನ್ಯಾಯ ಇವೆಲ್ಲ ಮಾಡೋದು ಗೊತ್ತಿಲ್ಲ. ಬೇರೆಯವರ ತಲೆಯ ಮೇಲೆ ಕೈ ಎಳೆದು ಬದುಕುವ ಬುದ್ಧಿ ಇಲ್ಲ ನನಗೆ. ನಾಳೆ ಹೇಗೆ ಎಂಬ ಬಗ್ಗೆ ಯೋಚಿಸದೆ ಇಂದು ಹೇಗೆ ಬದುಕಬೇಕು ಅಂತ ಮಾತ್ರ ಯೋಚಿಸ್ತೀನಿ ನಾನು. ಕೂಡಿಡುವ ಚಿಂತೆ ಇಲ್ಲ ನನಗೆ. ಯಾರಿಗಾಗಿ ಕೂಡಿಡಬೇಕು ಅಲ್ವಾ? ನಾನು ಯಾಕೆ ಯಾರಿಗಾದರೂ ಮೋಸ ಮಾಡಬೇಕು ಹೇಳು ಸಂಜು? ಅವನ್ಯಾವನೋ ತಲೆಕೆಟ್ಟ ಗಿರಾಕಿ ನನ್ನ ಬೆನ್ನು ಬಿದ್ದು ಸತ್ತರೆ ಅದು ನನ್ನ ತಪ್ಪ? ಅದಕ್ಕೂ ನನ್ನೇ ಅಂತಾರೆ ನಾನು ಮೋಸ ಮಾಡಿ ಹೋಗ್ತೀನಂತೆ. ನಾನು ಕಷ್ಟಪಟ್ಟು ಓದಿದ ನನ್ನ ಪ್ರೊಫೆಷನ್ ನನ್ನ ಬದುಕಿಸುತ್ತೆ ಎಲ್ಲಾದರೂ. ಮೋಸಗಾರ್ತಿಯಲ್ಲ, ನಾನ್ಯಾರಿಗೂ ಮೋಸ ಮಾಡಿಲ್ಲ, ಮಾಡೋಳಲ್ಲ. ಸಂಜುವಿನ ಅಪ್ಪುಗೆಯಿಂದ ಬೇರೆಯಾಗಿ ಎರಡೂ ಕೈಗಳಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ನೋವನ್ನು ಹೊರಹಾಕುತ್ತಿದ್ದಳು ಕುಂಕುಮ. ಆಯುಷ್ ಆಡಿದ ಮಾತುಗಳು, ಅವನ ವರ್ತನೆಗಳಿಂದ ಅಷ್ಟರ ಮಟ್ಟಿಗೆ ನೋವಾಗಿತ್ತು ಹುಡುಗಿಗೆ. ಕಾಮ್ ಡೌನ್ ಬ್ಯೂಟಿಫುಲ್. ನಿನ್ನ ಮಾತಿನ ತಲೆ ಬುಡ ಅರ್ಥವಾಗಲಿಲ್ಲ ನನಗೆ, ನಿಜ ಹೇಳಬೇಕು ಅಂದರೆ ಕಣೋ. ಯಾರು ಯಾಕೆ ನಿನಗೆ ಇಂಥ ಮಾತನ್ನೆಲ್ಲ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಾನು ನಿನ್ನ ನೋಡಿದ ಇಷ್ಟು ಅಲ್ಪ ಸಮಯದಲ್ಲೇ ಅರ್ಥ ಮಾಡಿಕೊಂಡಿದ್ದೀನಿ ಕಣೋ ಬ್ಯೂಟಿಫುಲ್. ಯು ಆರ್ ಸೋ ಇನ್ನೋಸೆಂಟ್ ಆ್ಯಂಡ್ ತುಂಬ ಒಳ್ಳೆಯವಳು ನೀನು. ಆ್ಯಂಡ್ ಒನ್ ಮೋರ್ ಕ್ವಾಲಿಟಿ ಯು ಹ್ಯಾವ್, ಯು ಆರ್ ವೆರಿ ಬ್ರೇವ್ ಗರ್ಲ್ ಆಲ್ಸೋ. ನೀನು ತುಂಬ ಧೈರ್ಯವಂತ ಹುಡುಗಿ. ನೀನು ಅದ್ಯಾರೋ ಏನೋ ಅಂದರು ಅಂತ ಗೋಳೋ ಅನ್ನೋದಾ? ಛೇ, ಇದು ನಿಂಗೆ ಸೂಟ್ ಆಗಲ್ಲ, ಆಗೋದೇ ಇಲ್ಲ ಕಣೋ ಬ್ಯೂಟಿಫುಲ್.
ಮಾರೋ ಗೋಲಿ ಯಾರ್, ಬಿಟ್ಬಿಡು ಅಂಥವರ ಮಾತುಗಳನ್ನೆಲ್ಲ ತಲೆ ಕೆಡಿಸಿಕೊಳ್ಳೋದನ್ನು ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದನ್ನು ಬಿಂದಾಸ್ ಆಗಿರು. ನಾನು ಮೊದಲು ನೋಡಿದ ಕುಂಕುಮ್ ನನಗೆ ಬೇಕು. ನಾನು ಇಲ್ಲಿ ಇರೋವರೆಗೂ. ಓಕೆ, ಕಮಾನ್ ಕಮಾನ್ ಮೈ ಗರ್ಲ್, ಚಿಯರ್ ಅಪ್ ಎಂದು ತನಗೆ ತೋಚಿದ ಹಾಗೆ ಸಮಾಧಾನ ಮಾಡಲು ನೋಡಿದ್ದಳು ಸಂಜು ಕುಂಕುಮಾಳನ್ನು. ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಹುಡುಗಿಗೂ ಅರ್ಥವಾಗದ ವಿಷಯ ಎಂದರೆ ಅದೇ. ನಾನ್ಯಾಕೆ ದೊರೆ ಏನೋ ಅಂದರು ಅಂತ ಇಷ್ಟೊಂದು ನೊಂದ್ಕೋಬೇಕು? ನನಗ್ಯಾಕೆ ಅವರ ಅಂಥ ಮಾತುಗಳನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ? ಅವರು ನನ್ನ ಬಗ್ಗೆ ಇಲ್ಲಸಲ್ಲದ್ದನ್ನೆಲ್ಲ ಹೇಳಿದರೆ ನನಗೆ ಸಹಿಸಲಾರದಷ್ಟು ನೋವಾಗುತ್ತೆ. ಯಾಕೆ? ಇಂಥ ಮಾತುಗಳನ್ನೆಲ್ಲ ನಾನು ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ಕೇಳಿಸಿಕೊಂಡೇ ಬೆಳೆದವಳಲ್ಲವಾ? ಯಾರೇನು ಅಂದರೂ ನನಗೆ ಅಷ್ಟೊಂದು ನೋವಾಗುತ್ತಿರಲಿಲ್ಲ. ಮತ್ತ್ಯಾಕೆ ದೊರೆ ಏನಾದರೂ ಅಂದರೆ ನೋವಾಯ್ತದೆ ನನಗೆ? ಯಾರೋ ಏನೋ ಅಂದರು ಅಂತ ಸುಮ್ಮನಾಗಿ ಬಿಡಬಹುದಲ್ವಾ? ಅದ್ಯಾಕಾಯ್ತಿಲ್ಲ ನನ್ನ ಕೈಲಿ? ಥತ್, ಏನಿದು ನನ್ನ ತಲೆನೋವು? ಯಾಕಿಂಗೆ ಆಯ್ತಾ ಇದೆ ನನಗೆ? ತಲೆ ಕೆಟ್ಟಿತು ಹುಡುಗಿಗೆ. ಹಾಂ, ಅದೇ ಅಲ್ವಾ. ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅವರೇನಾದರೂ ಅಂದ್ಕೊಂಡ್ರೆ ಅದು ಅವರ ಪ್ರಾಬ್ಲಮ್. ನಾನು ಏನು ಅಂತವ ನಂಗೆ ಗೊತ್ತದೆ, ಮ್ಯಾಲಿರೋ ಭಗವಂತಂಗೆ ಗೊತ್ತದೆ. ಯಾರೇನಾರ ಅಂದ್ಕೊಂಡು ಹಾಳಾಗೋಗ್ಲಿ, ನನಗೇನು ಎಂದು ತಾನೂ ಹೇಳಿದ್ದಳು ಹುಡುಗಿ. ಆದರೆ ಮನಸ್ಸಿನ ನೋವು, ಬೇಸರ ಹಾಗೆಯೇ ಇತ್ತು ಅವಳಿಗೆ. ಗೊಂದಲ ಕೂಡ. ಯಾಕೆ ಹೀಗೆ ಎಂಬುದೇ ಅರ್ಥವಾಗುತ್ತಿಲ್ಲ ಅವಳ ತಲೆಗೆ. ಬಲವಂತದಿಂದ ತನ್ನ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನ ಪಡುತ್ತಿದ್ದಳು ಕುಂಕುಮ. ದಟ್ಸ್ ಲೈಕ್ ಮೈ ಸ್ವೀಟ್ ಗರ್ಲ್, ಕಮ್ ಲೆಟ್ಸ್ ಸ್ಲೀಪ್ ಎಂದು ಅವಳ ಹೆಗಲ ಬಳಸಿದ್ದಳು ಸಂಜು. ಮಗ, ಹೇಗಾಯಿತು ನಿನ್ನ ಕೈಗೆ ಗಾಯ? ಯಾರು ಇದಕ್ಕೆಲ್ಲ ಕಾರಣ? ಏನಾಯಿತು? ನನಗ್ಯಾಕೆ ಹೇಳಲಿಲ್ಲ? ಬೌನ್ಸರ್ಸ್ ಎಲ್ಲಿದ್ದರು? ಪ್ಲೀಸ್ ಯಾವ ವಿಷಯವನ್ನು ಮುಚ್ಚಿಡದೆ ಹೇಳು ನನ್ನ ಹತ್ರ. ನಿನ್ನ ವಿಷಯದಲ್ಲಿ ಯಾವ ರಿಸ್ಕ್ ಕೂಡ ತೆಗೆದುಕೊಳ್ಳಲು ಸಿದ್ಧವಿಲ್ಲ ನಾನು ಆಯು. ಈಗ ನಿನ್ನ ಡ್ಯಾಡ್ ಕೇಳಿದರೆ ಏನು ಹೇಳೋದು ನಾನು? ಓ ಮೈ ಗಾಡ್, ಗಾಬರಿಯಿಂದ ಬಡಬಡಿಸಿದ್ದ ವರ್ಧನ್. ಅವನನ್ನೇ ಬರಿದೇ ದಿಟ್ಟಿಸಿದ್ದ ಆಯುಷ್. ನೀನು ಕೂಡ ಇಲ್ಲದೇ ಇದ್ದರೆ ನನಗೆ ಯಾರು ಇರ್ತಾಯಿದ್ರು? ಎಷ್ಟು ಕಾಳಜಿ ಇದೆ ನಿನಗೆ ನನ್ನ ಮೇಲೆ. ನಾನು ಪುಣ್ಯ ಮಾಡಿದ್ದೆ ಕಣೋ ನಿನ್ನಂಥ ಫ್ರೆಂಡ್ನ ಪಡೆಯೋಕೆ. ನಥಿಂಗ್ ಟು ವರಿ ಮಗ, ಏನಾಗಿಲ್ಲ ನನಗೆ. ಚಿಕ್ಕ ಗಾಯ ಅಷ್ಟೇ. ಇಂಥವೆಲ್ಲ ನನ್ನ ಏನೂ ಅಲ್ಲಾಡ್ಸೋಕ್ಕಾಗಲ್ಲ ಎಂದಿದ್ದ ಸೋಫಾಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿ ಆಯುಷ್. ಕಣ್ಣು ಮುಚ್ಚಿದರೂ ಹುಡುಗಿಯ ಗಾಬರಿ ತುಂಬಿದ ಕಂಗಳು, ಕೋಪದಲ್ಲಿ ಕೆಂಪಗಾಗಿದ್ದ ಮುದ್ದು ಮುಖವೇ ಕಣ್ಮುಂದೆ ಬಂದಂತಾಗಿ ಬೆಚ್ಚಿ ಕಣ್ಣು ತೆರೆದಿದ್ದ. ಥತ್ತೆರೆಕೆ, ಯಾಕೆ ಹೀಗೆ ಸಾಯಿಸ್ತಾ ಇದ್ದಾಳೆ ನನ್ನ ಈ ಹುಡುಗಿ? ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ಕುಂತ್ರು ನಿಂತರೂ ಏನೇ ಮಾಡಿದರೂ ಇವಳೇ ಕಾಣ್ತಾಳೆ ಕಣ್ಮುಂದೆ. ಏನು ಮಾಡಿ ಸಾಯಲಿ ನಾನು? ತಲೆ ಅತ್ತಿತ್ತ ಆಡಿಸಿ ಹಣೆ ಒತ್ತಿಕೊಂಡಿದ್ದ ಆಯುಷ್. ಯಾಕೋ ನನ್ನಿಂದ ವಿಷಯ ಮುಚ್ಚಿಡ್ತಾ ಇದೆಯಾ? ಏನಾಯಿತು? ಸತ್ಯ ಹೇಳು ನನಗೆ. ಯಾರು ನಿನ್ನ ಈ ಪರಿಸ್ಥಿತಿಗೆ ಕಾರಣ? ಅದೆಲ್ಲ ಬಿಡು, ಮೊದಲು ಡಾಕ್ಟರ್ನ ಬರೋಕ್ಕೆ ಹೇಳ್ತೀನಿ. ನೀನಂತೂ ಎಷ್ಟು ನೋವಾದರೂ ಹೇಳೋನಲ್ಲ ಗೊತ್ತು ನನಗೆ ಎಂದು ಎದ್ದವನ ಕೈಯನ್ನು ಹಿಡಿದು ತಡೆದಿದ್ದ ಆಯುಷ್. ನನ್ನ ಕೈ ನೋಡಿದೀಯಾ ತಾನೇ ನೀನು? ಏನು ಕಾಣಿಸ್ತಾ ಇದೆ? ಡ್ರೆಸ್ಸಿಂಗ್ ಆಗಿದೆ ಅಲ್ವಾ? ಡೋಂಟ್ ವರಿ ನನಗೇನು ಆಗಿಲ್ಲ ಕಣೋ. ಇಲ್ಲಿ ನೋಡು, ಟ್ಯಾಬ್ಲೆಟ್ಸ್ ಕೂಡ ಇದೆ, ತಗೋತೀನಿ ಈಗ. ಕ್ಯೂರ್ ಆಗುತ್ತೆ, ಚಿಂತೆ ಮಾಡಬೇಡ ಎಂದಿದ್ದ ತಡೆದು ಆಯುಷ್. ಅವನ ಕಣ್ಮುಂದೆ ಹುಡುಗಿಯದ್ದೇ ಚಿತ್ತಾಕರ್ಷಕ ಚಿತ್ತಾರ. ಮರೆತನೆಂದರೂ ಮರೆಯಲಾಗದ ಹಿತವಾದ ನೋವು ಹೃದಯದಲ್ಲಿ. ಆದರೆ ಅದನ್ನು ಒಪ್ಪಲು ಸಿದ್ಧವಿಲ್ಲ ಅವನ ಬುದ್ಧಿ. ಎಲ್ಲದಕ್ಕೂ ಬೇರೆಯದೇ ಕಾರಣ ಹುಡುಕುತ್ತಿದೆ. ನಾನು ನನ್ನ ಸ್ವಂತ ಸಹೋದರ ಅಂದ್ಕೊಂಡಿದ್ದೀನಿ ಕಣೋ ಆಯು. ಆದರೆ ನೀನು ನಿನ್ನ ಹತ್ತಿರದವನು ಅಂತ ಕೂಡ ಅಂದ್ಕೊಂಡಿಲ್ಲ ಅನ್ನೋದು ಗೊತ್ತಾಯಿತು ಕಣೋ ಇವತ್ತು. ಇರಲಿ ಬಿಡು ಚಿನ್ನುಮ್ಮ, ಯಾಕೋ ಇಷ್ಟೊಂದು ಅಳೋದು ನೀನು? ಮಲಗೋದಲ್ವೇನೋ? ಏನು ಬೇಕು ನಿಂಗೆ ಎಂದು ತನ್ನ ಪಕ್ಕದಲ್ಲಿಯೇ 2 ಕಣ್ಣು ಉಜ್ಜುತ್ತಾ ಸಣ್ಣದಾಗಿ ಅಳುತ್ತಿದ್ದ ಪುಟ್ಟ ನಾಟ್ಯಾಳನ್ನು ತನ್ನ ಮಡಿಲಿಗೇರಿಸಿಕೊಂಡಿದ್ದ ವರ್ಧನ್. ನಿಜವಾಗಿಯೂ ಅವನಿಗೆ ನೋವಾಗಿತ್ತು. ತನ್ನಿಂದ ವಿಷಯ ಮುಚ್ಚಿಡ್ತಾ ಇದ್ದಾನೆ ಗೆಳೆಯ ಎಂದು. ನೋ ವರು, ಯು ಆರ್ ಮೈ ಬ್ರದರ್ ಯಾರ್. ಡೋಂಟ್ ಸೇ ಲೈಕ್ ದ್ಯಾಟ್. ಓಕೆ, ನಿನಗೆ ಹೇಳಬೇಕಲ್ವಾ ಏನಾಯಿತು ಅಂತ? ಕೇಳು. ಆ ನಾಯಿ ಬುದ್ಧಿಯ ಅಸಾಮಿ ಇದ್ದಾನಲ್ಲ ಪ್ರಥಮ್, ಅವನು ನೀನು ಸೇರಿಸಿದೀಯಲ್ಲಪ್ಪ ನಮ್ಮ ಕಂಪ್ನಿಗೆ ಹುಡುಗಿನ, ಆ ಹುಡುಗಿಯ ಹಿಂದೆ ಬಿದ್ದಿದ್ದಾನೆ ಕಣೋ ಎಂದು ನಡೆದಿದ್ದೆಲ್ಲವನ್ನೂ ಹೇಳಿದ್ದ ಆಯುಷ್. ಹುಡುಗಿ ತನ್ನ ರೂಮಿಗೆ ಬಂದು ಡ್ರೆಸ್ಸಿಂಗ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟಿದ್ದನ್ನು ಮಾತ್ರ ಹೇಳಿರಲಿಲ್ಲ ಅವನು. ಹೇಳುತ್ತಿದ್ದವನ ಕಂಗಳು ಕೆಂಡದುಂಡೆಯಂತಾಗಿದ್ದವು ಕೋಪದ ತೀವ್ರತೆಗೆ. ಕೇಳುತ್ತಿದ್ದವನು ಕೂಡ ಕೋಪದಿಂದ ಕುದ್ದು ಹೋಗಿದ್ದ.
ಥೂ, ಹೇಸಿಗೆ ತಿನ್ನೋ ಜನ ಇವನು, ಮನುಷ್ಯನಲ್ವೇನೋ ಇವನು, ಇವನ ಬುದ್ಧಿಗೆ ಏನೇ ಮಾಡಿದ್ರೂ ಸರಿ ಹೋಗೋದಲ್ಲ ಕಣೋ ಆಯು. ನಾಯಿ ಬಾಲಕ್ಕೆ ಕೋಲು ಕೊಟ್ಟಿದ್ರೆ ನೆಟ್ಗಾಗುತ್ತಾ ಹೇಳು. ನೀನು ಹೇಳ್ದಂಗೆ ನಾಯಿನೇ ಇವನು, ಬೀದಿ ನಾಯಿ, ಹಾಳಾದವನು. ಇಂಥವ್ರಿಗೆಲ್ಲ ಏನೂ ಆಗಲ್ವಲ್ಲ, ಆರಾಮವಾಗಿ ಓಡಾಡಿಕೊಂಡಿರ್ತಾರೆ ದರಿದ್ರದವರು, ಕೋಪದಿಂದ ಬಡಬಡಿಸಿದ್ದ ವರ್ಧನ್. ಹಾಗೆಯೇ ಹಿಂದೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದ ಆಯುಷ್. ವಿಪರೀತ ಸುಸ್ತು, ಸಂಕಟವಾಗುತ್ತಿತ್ತು ಅವನಿಗೆ. ಜ್ವರ ಇತ್ತಲ್ಲ. ಅವನನ್ನೇ ನೋಡುತ್ತಿದ್ದ ವರ್ಧನ್ ಅವನ ಸನಿಹ ಸರಿದು ಅವನ ಹಣೆಯ ಮೇಲೆ ಕೈಯಿಟ್ಟಿದ್ದ. ಆಯು, ಜ್ವರ ಇದೆ ಕಣೋ, ಡಾಕ್ಟರ್ಗಾದರೂ ಕಾಲ್ ಮಾಡ್ತೀನೋ? ಬೇಡ ಅನ್ಬೇಡ, ಭಯ ಆಗುತ್ತೆ ಕಣೋ ನನಗೆ ಎಂದಿದ್ದ ವರ್ಧನ್ ಗಾಂಭರಿಯಿಂದ. ಶ್, ಕಾಮ್ ಡೌನ್ ವರು, ಇಲ್ಲಿ ನೋಡು, ಟ್ಯಾಬ್ಲೆಟ್ ಇದೆ, ತಿಂದರೆ ಎಲ್ಲ ಸರಿ ಹೋಗುತ್ತೆ ಎಂದು ಹುಡುಗಿ ಅಲ್ಲಿಯೇ ಇಟ್ಟು ಹೋಗಿದ್ದ ಟ್ಯಾಬ್ಲೆಟ್ ಕೈಯಲ್ಲಿ ಹಿಡಿದುಕೊಂಡ ಆಯುಷ್. ಬೆಚ್ಚಿ ಎದ್ದು ಕುಳಿತವಳು ಸುತ್ತಲೂ ನೋಡಿದ್ದಳು. ಕುಂಕುಮ, ಹಣೆ, ಕೊರಳು, ಮೈಯೆಲ್ಲ ಬೆವತು ಬಿಟ್ಟಿದ್ದವು ಅವಳಿಗೆ. ದೇವುಡ, ಕನ್ಸ ಇದು? ಭಯಕ್ಕೆ ಎದೆ ಬಡಿತಾನೆ ನಿಂತೋಗ್ಬಿಡೋದಲ್ಲಪ್ಪ ನಂದು ಎಂದುಕೊಂಡವಳಿಗೆ ತಾನೀಗ ಕೆಲ ಕ್ಷಣಗಳ ಹಿಂದೆ ಕಂಡ ಕನಸು ನೆನಪಾಗಿ ನಡುಗಿದ್ದಳು ಹುಡುಗಿ. ನಾನು ದೊರೆಯ ತೋಳಲ್ಲಿ ನೆನೆದವಳ ತನುಮನವೆಲ್ಲ ಕಂಪಿಸಿಬಿಟ್ಟಿದ್ದವು. ಆಯುಷ್ ಆಚಾರ್ಯ ಅವಳನ್ನು ಅಪ್ಪಿದ್ದಾನೆ ಬಲವಾಗಿ. ಎಷ್ಟೆಂದರೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು ಅವಳಿಗೆ ಅವನ ಅಪ್ಪುಗೆಯಿಂದ. ಪ್ಲೀಸ್ ಪ್ಲೀಸ್ ಡೋಂಟ್ ಗೋ, ಐ ವಾಂಟ್ ಯು ಬಡಬಡಿಸುತ್ತಾ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ಕಂಗಳನ್ನು ಒಂದೊಂದಾಗಿ ಮೃದುವಾಗಿ ಮುದ್ದಿಸುತ್ತಿದ್ದಾನೆ. ಅವಳ ದುಂಡುಗೆನ್ನೆಗಳನ್ನು ಕೂಡ ಒಂದಾದ ಮೇಲೊಂದರಂತೆ ಚುಂಬಿಸುತ್ತಿದ್ದಾನೆ. ಅವಳ ಅದುರುತ್ತಿರುವ ಹವಳದ ತುಟಿಗಳತ್ತ ಬಾಗುತ್ತಿದ್ದಾನೆ ಉನ್ಮತ್ತನಾಗಿ ಆಯುಷ್. ಬೆಚ್ಚಿ ಎಚ್ಚರವಾಗಿತ್ತು ಹುಡುಗಿಗೆ. ಮೈಯೆಲ್ಲ ಬೆವತು ಬಿಟ್ಟಿದ್ದವು ಭಯಕ್ಕೆ. ಕಂಡಿದ್ದು ಕನಸು ಎಂದು ಎಷ್ಟು ಸಮಾಧಾನ ಮಾಡಿಕೊಂಡರೂ ಕೈಕಾಲು ನಡುಗುತ್ತಿದ್ದವು ಅವಳಿಗೆ. ದೇವುಡ, ಇದೆಂಥ ದರಿದ್ರದ ಕನಸು. ಯಪ್ಪ, ಈ ದೊರೆ ನಾನು ಇಲ್ಲೇ ಇದ್ದರೆ ಒಂದಿನ ನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸದಂತೂ ಪಕ್ಕ. ಆದರೂ ಯಾಕಂಗೆ ಕನಸು ಬಿತ್ತು ನನಗೆ ಎಂದು ಹಣೆಯ ಬೆವರನ್ನು ಒರೆಸಿಕೊಳ್ಳುತ್ತಾ ಯೋಚಿಸುತ್ತಿದ್ದವಳ ಕಣ್ಣ ಮುಂದೆ ಬಂದಿದ್ದು ಅವನು ತನ್ನನ್ನು ಅಪ್ಪಿ ಬಡಬಡಿಸುತ್ತಿದ್ದ ಸಂದರ್ಭವೇ. ದೇವುಡ, ಹೌದಲ್ವಾ, ಹಂಗ್ಯಾಕಂತಿತ್ತು ದೊರೆ ನಂತಾವು? ಹಾಗೆಲ್ಲ ಅನ್ನೋರೇ ಅಲ್ವಾ ಅವರು. ಏನೂ ಆಗದೆ ಇವತ್ತು ಸಾಮ್ರಾಟರಿಗೆ, ಅದಕ್ಕೆ ಹಾಗೆಲ್ಲ ಆಡ್ತಾವ್ರೆ. ಇಲ್ಲ ಅಂದರೆ ಅವರು ನಮ್ಮಂಥವ್ರ ಹತ್ರ ಎಲ್ಲ ಹಿಂಗಾಡೋದ? ಕನಸಿನ ಮಾತು ಅಷ್ಟೇಯಾ ಎಂದುಕೊಂಡಳು. ಅವನ ಸುಸ್ತಾದ ಮುಖ, ಕೆಂಪಡರಿದ ಅವನ ಆಕರ್ಷಕ ತೀಕ್ಷ್ಣ ಕಂಗಳು, ಹಣೆಯ ಮೇಲೆಲ್ಲ ಹೇಗೆಂದರ ಹಾಗೆ ಹರಡಿಕೊಂಡಿರುವ ಅವನ ಅಲೆಗೂದಲು, ತಡವರಿಸುತ್ತಾ ನಡೆಯುತ್ತಿದ್ದ ಅವನ ಸ್ಥಿತಿ ನೆನಪಾಗಿ ಅಯ್ಯೋ ಎನಿಸಿತ್ತು ಒಂದು ಕ್ಷಣ ಅವಳಿಗೆ. ಸಿಕ್ಕಾಪಷ್ಟೆ ಸುಸ್ತಾಗ್ಬಿಟ್ಟವ್ರೆ ಅನ್ನಿಸ್ತದೆ ದೊರೆ, ಅದಕ್ಕೆಯ ಹಂಗೆ ನಡೀತಾ ಇದ್ರು. ನಾನು ಕೊಟ್ಟಿರೋ ಮಾತ್ರೆನಾರ ತಗೊಂಡವ್ರೋ ಹೆಂಗೋ, ವರ್ಧನ್ ಸರ್ ಬಂದವರೋ ಹೆಂಗೋ, ಪಾಪ ನನಗೊಂಬೆ ಗೋಳೋ ಅಂತಿತ್ತು. ಸುಮ್ಮನಾಗದೋ ಇಲ್ವೋ, ತಲೆ ಕೆಟ್ಟ ಕೆರ ಹಿಡಿತಾದೆ ನಂದು. ಒಂದು ಸ್ವಲ್ಪ ಹೊತ್ತು ಹಾಗೆ ಹೊರಕ್ಕೆ ಹೋಗಿ ನಿಂತು ಬತ್ತೀನಿ, ಆಗ್ಲಾದರೂ ನಿದ್ದೆ ಬರ್ತದೇನೋ ಎಂದುಕೊಂಡು ತನ್ನ ಪಕ್ಕದಲ್ಲಿ ಹಾಯಾದ ನಿದ್ರೆಯಲ್ಲಿದ್ದ ತನ್ನ ಸುಂದರಿಯನ್ನು ನೋಡಿ ನಿಧಾನವಾಗಿ ಎದ್ದು ನಡೆದಿದ್ದಳು ಕುಂಕುಮ.